ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ. ಯಾರಿಗೆ ಒಂದು ಫೈಬ್ರಾಯ್ಡ್ಸ್ ಗ್ರೋತ್ ಆಗಿರುತ್ತೆ ಗರ್ಭಕೋಶದಲ್ಲಿ ಮಹಿಳೆಯರಲ್ಲಿ. ಸೊ ಈ ಒಂದು ಫೈಬ್ರಾಯ್ಡ್ಸ್ ಅನ್ನೋದು ಏನಿದೆ ಅಲ್ಲ, ಇದು ನಾನ್ ಕ್ಯಾನ್ಸರಸ್ ಆಗಿರ್ತಕ್ಕಂತಹ ಒಂದು ಟ್ಯೂಮರಸ್ ಗ್ರೋತ್ ಅಂತ ಹೇಳ್ಬೋದು. ಸೊ ಈ ಒಂದು ಫೈಬ್ರಾಯ್ಡ್ಸ್ ಏನಿದೆ ಅಲ್ಲ, ಇದು ರೀಪ್ರೊಡಕ್ಟಿವ್ ಏಜಲ್ಲಿ ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ ಮಹಿಳೆಯರಲ್ಲಿ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಪೂರ್ಣ ಮಾಹಿತಿನ ನಾವು ತಿಳ್ಕೊಳ್ಳೋಣ. ಇದಕ್ಕೆ ಫೈಬ್ರಾಯ್ಡ್ಸ್ಗೆ ಕಾರಣಗಳು ಮತ್ತು ಇದರ ಒಂದು ಲಕ್ಷಣಗಳು ಏನೇನು, ಮತ್ತು ಯಾವ ಯೋಗಾಸನಗಳನ್ನು ನಾವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಈ ಫೈಬ್ರಾಯ್ಡ್ನಿಂದ ಹೊರಬರಲಿಕ್ಕೆ ಸಹಾಯ ಮಾಡುತ್ತೆ ಅಂಥೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಈ ಒಂದು ಯುಟ್ರಿನ್ ಫೈಬ್ರಾಯ್ಡ್ಸ್ನ ಮುಖ್ಯವಾದಂತಹ ಕಾರಣಗಳು ಏನೇನು ಅಂತ ಹೇಳಿ ನನಗೆ ತಿಳಿಸ್ತೀನಿ. ಮೊದಲನೇ ಕಾರಣ ಬಂದುಬಿಟ್ಟು ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂಥೇಳಿ, ಪರ್ಟಿಕ್ಯುಲರ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್. ಈ ಎರಡು ಹಾರ್ಮೋನ್ಗಳ ಒಂದು ಇಂಬ್ಯಾಲೆನ್ಸಿಂದ ಏನಾಗುತ್ತೆ, ಒಂದು ಫೈಬ್ರಾಯ್ಡ್ಸ್ನ ಒಂದು ಮುಖ್ಯವಾದಂತಹ ಒಂದು ಕಾರಣ ಆಗುತ್ತೆ. ಎರಡನೆಯ ರೀಸನ್ ಬಂದುಬಿಟ್ಟು ಅದು ಜೆನೆಟಿಕ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ಜೀನ್ಸ್ ಮುಖಾಂತರ ಏನು ಪಾಸ್ ಆಗುತ್ತೆ ಜನ್ರೇಷನ್ ಟು ಜನ್ರೇಷನ್. ಸೊ ಇದರಿಂದ ಕೂಡ ಈ ಒಂದು ಫೈಬ್ರಾಯ್ಡ್ಸ್ನ ಚಾನ್ಸಸ್ ಇರುತ್ತೆ. ಮೂರನೆಯ ರೀಸನ್ ಬಂದುಬಿಟ್ಟು ಅದು ಏಜ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಏಜ್ ಫ್ಯಾಕ್ಟರ್ ಅಂತ ಅಂದರೆ ರೀಪ್ರೊಡಕ್ಟಿವ್ ಏಜ್, ಯಾವ ಮಹಿಳೆ ರೀಪ್ರೊಡಕ್ಟಿವ್ ಏಜಲ್ಲಿರ್ತಾರೆ ಅಂದರೆ 18 to 35 ಏನಿರುತ್ತಲ್ಲ, ಸೊ ಈ ಏಜಲ್ಲಿ ಏನಾಗುತ್ತೆ, ಈ ಒಂದು ಹಾರ್ಮೋನ್ಸ್ಗಳ ಸೆಕ್ರಿಷನ್ ಆಗ್ತಾ ಇರುತ್ತಲ್ಲ, ಸೊ ಈ ಏಜಲ್ಲಿ ಮಹಿಳೆಯರಿಗೆ ಬಹಳಷ್ಟು ಈ ಒಂದು ಫೈಬ್ರಾಯ್ಡ್ಸ್ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾಲ್ಕನೆಯ ಕಾರಣ ಬಂದುಬಿಟ್ಟು ಅದು ಲೈಫ್ ಸ್ಟೈಲ್ ಡಿಸಾರ್ಡರ್. ಸೊ ಯಾವಾಗ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಾವು ಯಾವಾಗ ಒಂದು ವೆಜಿಟೇಬಲ್ಸ್ಗಳನ್ನು ನಾವು ಇನ್ಕ್ಲೂಡ್ ಮಾಡೋಣ, ತರಕಾರಿಗಳನ್ನು, ಫ್ರೂಟ್ಸ್ಗಳನ್ನು, ಪ್ರೋಟೀನ್ ಅಂಶ ಇರ್ತಕ್ಕಂಥ ಆಹಾರನ ನಾವು ಯಾವಾಗ ಸೇವಿಸೋದಿಲ್ವಲ್ಲ, ಸೊ ಅವಾಗ ಖಂಡಿತವಾಗ್ಲೂ ಈ ಒಂದು ಫೈಬ್ರಾಯ್ಡ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಏಕೆಂದರೆ ಈ ರೀತಿ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಇದೇ ರೀತಿಯಾದಂತಹ ಜಂಕ್ ಫುಡ್ಸ್ಗಳನ್ನು ನಾವು ತೊಗೊಳ್ಳೋದು, ಫ್ರೈಡ್ ಐಟಮ್ಸ್ಗಳನ್ನು ಜಾಸ್ತಿ ತೊಗೊಳೋದು ಮಾಡ್ತಾಯಿದ್ರೆ ಏನಾಗುತ್ತೆ, ನಮಗೆ ಡೆಫಿನೆಟಾಗಿ ನಾವು ಓವರ್ ವೆಯ್ಟ್ ಆಗ್ತೀವಿ, ಒಬೇಸ್ ಕೂಡ ಆಗ್ತೀವಿ. ಸೊ ಹಾಗಾಗಿ ನಾವು ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜಸ್ನ ನಾವು ಖಂಡಿತವಾಗ್ಲೂ ಮಾಡ್ಕೋಬೇಕು. ಮತ್ತು ಪರ್ಟಿಕ್ಯುಲರ್ಲಿ ರೆಡ್ ಮೀಟ್ ಅಂತ ಹೇಳ್ಬಿಟ್ಟು, ಸೊ ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಈ ರೆಡ್ ಮೀಟ್ ಏನಾಗುತ್ತೆ, ಇದು ಟ್ರಿಗರ್ ಮಾಡುತ್ತೆ ಈ ಒಂದು ಫೈಬ್ರಾಯ್ಡ್ಸ್ಗೆ. ಹಾಗಾಗಿ ನಾವು ಈ ಒಂದು ರೆಡ್ ಮೀಟ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ನಮಗೆ ಈ ಫೈಬ್ರಾಯ್ಡ್ಸ್ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಒಂದು ಲೈಫ್ ಸ್ಟೈಲ್ ಏನಿದೆಲ್ಲ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಬನ್ನಿ, ಈಗ ನಾವು ಈ ಒಂದು ಫೈಬ್ರಾಯ್ಡ್ಸ್ನ ಮುಖ್ಯವಾದಂತಹ ಲಕ್ಷಣಗಳು ಏನೇನು ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇ ಲಕ್ಷಣ ಬಂದುಬಿಟ್ಟು ಅದು ಪ್ರೊಲಾಂಗ್ಡ್ ಬ್ಲೀಡಿಂಗ್ ಅಂಥೇಳಿ. ಸೊ ಯಾರಿಗೆ ತಿಂಗಳ ಕರೆಕ್ಟಾಗಿ 28 ಡೇಸ್ಗೆ ಏನಾಗುತ್ತೆ, ಒಂದು ಸೈಕಲ್ ಏನಿರುತ್ತಲ್ಲ, ಮೆನ್ಸ್ಟ್ರುಯಲ್ ಸೈಕಲ್ ಏನಿರುತ್ತಲ್ಲ, ಕಂಪ್ಲೀಟ್ ಆಗ್ತಾ ಇರುತ್ತೆ, ತಿಂಗಳ ಬ್ಲೀಡಿಂಗ್ ಆಗ್ತಿರುತ್ತೆ, ಪೀರಿಯಡ್ಸ್ ಆಗುತ್ತೆ. ಇದು ಖಂಡಿತ ಆಗೋದಿಲ್ಲ ಈ ಒಂದು ಫೈಬ್ರಾಯ್ಡ್ಸಲ್ಲಿ. ಏನಾಗುತ್ತೆ, 1 ಮಂತಲ್ಲಿ 2 ಟೈಮ್ಸ್ ಆಗೋದು, ಆ ರೀತಿ ಆಗುತ್ತೆ. ವಿತ್ ಕ್ಲಾಟಿಂಗ್ ಆಗುತ್ತೆ. ಈ ಒಂದು ಕ್ಲಾಟಿಂಗಿಂದ ಏನಾಗುತ್ತೆ ಅಂತ ಅಂದರೆ ನಮಗೆ ತುಂಬಾ ಪೇನ್ ಬರುತ್ತೆ. ಸೊ ಪೆಲ್ವಿಕ್ ಏರಿಯಾ ಅಂದರೆ ನಮ್ಮ ಸೊಂಟದ ಭಾಗದಲ್ಲಿ ಏನಾಗುತ್ತೆ, ತುಂಬಾ ಪೇನ್ ಇರುತ್ತೆ. ಇನ್ಕ್ಲೂಡಿಂಗ್ ಏನಾಗುತ್ತೆ, ಈ ಒಂದು ಮೂಡ್ ಸ್ವಿಂಗ್ಸ್ ಅಂತ ಏನು ಕರೀತಾರೆ, ಸೊ ಮೂಡ್ ಸ್ವಿಂಗ್ಸ್ ಕೂಡ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳು, ಲಕ್ಷಣಗಳು ಏನಿದೆಯಲ್ಲ, ಇದು ಖಂಡಿತವಾಗ್ಲೂ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಫೈಬ್ರಾಯ್ಡ್ಸ್ನ ನಾವು ಹೇಗೆ ಯೋಗಾಸನ ಮೂಲಕ ನಾವು ಟ್ರೀಟ್ ಮಾಡ್ಬೋದು ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ. ಏಕೆಂದರೆ ಈ ಒಂದು ಫೈಬ್ರಾಯ್ಡ್ಸ್ಗಳು ಏನಿದೆಯಲ್ಲ, ಸ್ಟ್ರೆಸ್ನಿಂದ ಕೂಡ ಉಂಟಾಗುತ್ತೆ. ಈ ಒಂದು ಸ್ಟ್ರೆಸ್ ಏನಿದೆಯಲ್ಲ, ಖಂಡಿತವಾಗ್ಲೂ ನಾವು ಯೋಗಾಭ್ಯಾಸನ ದಿನ ಮಾಡೋದ್ರಿಂದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ನಮ್ಮ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ. ನಮ್ಮ ಗರ್ಭಕೋಶದಲ್ಲಿ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗೋ ಹಾಗೆ ಮಾಡುತ್ತೆ. ಹಾಗಾಗಿ ನಾವು ಈ ಒಂದು ಯೋಗಾಭ್ಯಾಸನ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ನಾವು ಇನ್ಕ್ಲೂಡ್ ಖಂಡಿತವಾಗ್ಲೂ ಮಾಡ್ಕೋಬೇಕಾಗುತ್ತೆ. ಹಾಗಿದ್ರೆ ಬನ್ನಿ, ಈ ಯೋಗಾಭ್ಯಾಸಗಳು ಯಾವುದ್ಯಾವುದು ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ. ನಾವು ಈಗ ಜೊತೆಗೆ ಪ್ರಾಕ್ಟೀಸ್ ಮಾಡೋಣ. ನಾವು ಯೋಗಾಭ್ಯಾಸನ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಈ ರೀತಿ ಸುಖಾಸನ, ವಜ್ರಾಸನ, ಸಿದ್ಧಾಸನ ಅಥವಾ ಪದ್ಮಾಸನ. ನಿಮ್ಮ ಬೆನ್ನು ನೇರವಾಗಿರಲಿ. ಈಗ ನಾವು 3 ಬಾರಿ ಡೀಪ್ ಬ್ರೀತಿಂಗ್ ಮಾಡೋಣ. ಈ ರೀತಿ 2 ಕೈಗಳು ಚಿನ್ನ ಮುದ್ರದಲ್ಲಿರಲಿ. ಕಣ್ಗಳನ್ನು ಮುಚ್ಚಿ 1 ಬಾರಿ ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್. ಈಗ 3 ಬಾರಿ ಡೀಪ್ ಬ್ರೀತಿಂಗ್. ನೀವು ಉಸಿರನ್ನ ಒಳಗೆ ತೊಗೊಂಡಾಗ ನಿಮ್ಮ ಹೊಟ್ಟೆ ಹೋಗಬೇಕು, ಉಸಿರನ್ನ ಹೊರ ಹಾಕಿದಾಗ ನಿಮ್ಮ ಹೊಟ್ಟೆ ಒಳಗೆ ಹೋಗಬೇಕು. ಆ ರೀತಿ 3 ಬಾರಿ ಬ್ರೀತಿಂಗ್ ಮಾಡೋಣ. ಡೀಪ್ ಬ್ರೀತಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ರೌಂಡ್
ಸೆಕೆಂಡ್ ರೌಂಡ್, ಥರ್ಡ್, ರಿಲ್ಯಾಕ್ಸ್. ಓಕೆ, ಸೊ ಈ ಒಂದು ಡೀಪ್ ಬ್ರೀತಿಂಗಿಂದ ಏನಾಗುತ್ತೆ, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಏನಿದೆಯಲ್ಲ, ಸೊ ಸ್ಟ್ರೆಸ್ ಹಾರ್ಮೋನ್ ಏನಿದೆಯಲ್ಲ ಇದು ಕಡಿಮೆ ಆಗುತ್ತೆ. ಯಾಕೆಂದರೆ ನಮ್ಮ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗುತ್ತೆ. ಬನ್ನಿ ಈಗ ನಾವು ಕೆಲವು ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡೋಣ. ಇದು ನಮ್ಮ ದೇಹನ ವಾರ್ಮಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಆಸನಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ಮೊದಲನೇದಾಗಿ ಮ್ಯಾಟಿನ ಈ ಒಂದು ಪೊಸಿಷನಲ್ಲಿ ಬನ್ನಿ. ಓಕೆ, ಈಗ ನಾವು 3 ಬಾರಿ 3 ರೌಂಡ್ ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡೋಣ. ಮೊದಲನೇದಾಗಿ 2 ಕಾಲುಗಳನ್ನು ಜೋಡಿಸಿ ಈ ರೀತಿ. ಟೋಟಲಾಗಿ 12 ಸ್ಟೆಪ್ಸ್ಗಳಿರುತ್ತೆ. ಇದರ ಒಂದು ಪೂರ್ತಿ ಡೀಟೇಲ್ಡ್ ಆದಂತಹ ಒಂದು ವಿಡಿಯೋ ಇದೆ, ನಾನು ಲಿಂಕಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡಿ ಕಲಿಬೋದು. ಓಕೆ, ಈಗ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಸ್ಟೆಪ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ನಮಸ್ಕಾರಾಸನ. ಹಸ್ತೋತ್ಥಾನಾಸನ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡ್ತಾ ಪಾದಹಸ್ತ. ಫೋರ್ತ್, ಅಶ್ವಸಂಚಲನ, ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ಪರ್ವತಾಸನ. ಬ್ರೆತ್ ಹೋಲ್ಡ್, ಅಷ್ಟಾಂಗ ನಮಸ್ಕಾರ. ಬ್ರೀತ್ ಇನ್ ಭುಜಂಗಾಸನ, ಬ್ರೀತ್ ಔಟ್ ಮಾಡಿ ಪರ್ವತಾಸನ. ಬ್ರೀತ್ ಇನ್ ಅಶ್ವಸಂಚಲನ, ಬ್ರೀತ್ ಔಟ್ ಪಾದಹಸ್ತ. ಬ್ರೀತ್ ಇನ್ ಹಸ್ತೋತ್ಥಾನಾಸನ, ನಮಸ್ಕಾರಾಸನ, ಸಮಸ್ಥಿತಿ. ಇದೇ ರೀತಿ ನಾವು 2 ಬಾರಿ ಅಭ್ಯಾಸ ಮಾಡೋಣ. ಫಸ್ಟ್ ಸ್ಟೆಪ್ ನಮಸ್ಕಾರಾಸನ, ಊರ್ಧ್ವಾಸನ, ಬ್ರೀತ್ ಇನ್ ಪಾದಹಸ್ತ, ಬ್ರೀತ್ ಔಟ್, ಬ್ರೀತ್ ಇನ್ ಮಾಡಿ ಅಶ್ವಸಂಚಲನ, ಬ್ರೀತ್ ಔಟ್ ಪರ್ವತಾಸನ. ಬ್ರೆತ್ ಹೋಲ್ಡ್ ಅಷ್ಟಾಂಗ, ಬ್ರೀತ್ ಇನ್ ಭುಜಂಗಾಸನ, ಬ್ರೀತ್ ಔಟ್ ಪರ್ವತಾಸನ. ಬ್ರೀತ್ ಇನ್ ಅಶ್ವಸಂಚಲನ, ಬ್ರೀತ್ ಔಟ್ ಪಾದಹಸ್ತ. ब्रीथ इन हस्तोत्थानासन और ऊर्ध्वासन, नमस्कारासन, समस्थिति. ओके, इದೇ ರೀತಿ ಲಾಸ್ಟ್ ರೌಂಡ್. नमस्कारासन, ऊर्ध्वासन और हस्तोत्थानासन, पादहस्त, अश्वसंचलन, ब्रीथ इन, ब्रीथ आउट पर्वतासन, ब्रेथ होल्ड अष्टांग, ब्रीथ इन भुजंगासन, ब्रीथ आउट पर्वतासन, ब्रीथ इन अश्वसंचलन, ब्रीथ आउट पादहस्त. ಮತ್ತು ಬ್ರೀತ್ ಇನ್ ಮಾಡಿ ಹಸ್ತೋತ್ಥಾನಾಸನ, ನಮಸ್ಕಾರಾಸನ, ಸಮಸ್ಥಿತಿ. ಓಕೆ, ಸೊ ನೀವು ಈ ಒಂದು ಸೂರ್ಯ ನಮಸ್ಕಾರಗಳನ್ನು ಎಷ್ಟು ರಿಪೀಟ್ ಮಾಡ್ತಾ ಹೋಗ್ತೀರಿ ಅಷ್ಟು ನಿಮ್ಮ ಕ್ಯಾಲರೀಸ್ಗಳು ಬರ್ನ್ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಫ್ಯಾಟ್ ಏನಿದೆಯಲ್ಲ, ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಟೋಟಲ್ ಬಾಡಿ ಫ್ಯಾಟ್ ಕೂಡ, ನೀವು ಇದನ್ನು ಫಾಸ್ಟಾಗಿ ಮಾಡಿದಷ್ಟು ಏನಾಗುತ್ತೆ, ಫ್ಯಾಟ್ ಬರ್ನಿಂಗ್ ಕೂಡ ಆಗುತ್ತೆ, ಕ್ಯಾಲರೀಸ್ಗಳು ಕೂಡ ಸಾಕಷ್ಟು ಬರ್ನ್ ಆಗುತ್ತೆ. ಓಕೆ, ನಾನೀಗ ವಜ್ರಾಸನದಲ್ಲಿ 1 ಬಾರಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಣ. ರಿಲ್ಯಾಕ್ಸ್. ಓಕೆ, ಈಗ ನಾವು ಕೆಲವು ಯೋಗಾಸನಗಳನ್ನು ಅಭ್ಯಾಸ ಮಾಡೋಣ. ಮೊದಲನೇ ಆಸನ ಬಂದುಬಿಟ್ಟು ಅದು ಬದ್ಧ ಕೋಣಾಸನ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆಯದು. ಇದು ನಮ್ಮ ಒಂದು ಯೂಟ್ರಸ್ ಹೆಲ್ತಿಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಕ್ರಾಸ್ ಲೆಗ್ ಪೊಸಿಷನಿಗೆ ಬನ್ನಿ. ನಂತರ ನಿಮ್ಮ ಪಾದಗಳನ್ನು ಈ ರೀತಿ ಜಾಯಿನ್ ಮಾಡಬೇಕು. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಪೆಲ್ವಿಕ್ ಏರಿಯಾಗೆ ತೊಗೊಂಬರ್ಬೇಕು ಈ ರೀತಿ. ಓಕೆ, ನಿಮ್ಮ ಬ್ಯಾಕ್ ನೇರವಾಗಿರಲಿ. ಈ ಒಂದು ಪೊಸಿಷನಿಗೆ
ಬದ್ಧಕೋಣಾಸನ ಅಂತ ಹೇಳಿ ಕರೀತಾರೆ. ಇಲ್ಲಿ ಬದ್ಧಕೋಣಾಸನದಲ್ಲಿ ಬಂದಮೇಲೆ ನಾವು ತಿತ್ಲಿ ಆಸನ ಅಂತ ಹೇಳ್ಬಿಟ್ಟು 10 ಸೆಕೆಂಡ್ಸ್ ನಾವೇನು ಮಾಡೋಣ, ಈ ರೀತಿ ಮೂಮೆಂಟ್ಸ್ ಮಾಡೋಣ. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಯುಟ್ರಸ್ಗೆ ಏನಾಗುತ್ತೆ, ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಹಿಪ್ ಓಪನಿಂಗ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10. ಓಕೆ, ರಿಲ್ಯಾಕ್ಸ್. ನೆಕ್ಸ್ಟು ಇದೇ ರೀತಿ ನಾವು ಮುಂದಿನ ಆಸನ ಅಭ್ಯಾಸ ಮಾಡೋಣ. ಇದಕ್ಕೆ ಚಕ್ಕಿ ಚಾಲನಾಸನ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಕೂಡ ತುಂಬಾ ಒಳ್ಳೆಯ ಒಂದು ಆಸನ. ಈ ರೀತಿ ಏನು ಮಾಡ್ತೀವಿ ನಾವು, 1 by 1 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ವಿ ಶೇಪಲ್ಲಿ ನಮ್ಮ ಕಾಲುಗಳನ್ನು ಅಗಲ ಮಾಡ್ತೀವಿ. ಓಕೆ, ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಓಕೆ, ಇಲ್ಲೇನು ಮಾಡೋಣ, 2 ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡೋಣ. ಓಕೆ, ಇಲ್ಲೇನು ಮಾಡ್ತೀನಿ ನಾನು, ಬ್ರೀತ್ ಇನ್ ಮಾಡ್ತೀನಿ, ಹಿಂದಕ್ಕೆ ಹೋಗ್ತೀನಿ, ಬ್ರೀತ್ ಔಟ್ ಮಾಡ್ತೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದೆ ಬರಬೇಕು. ಓಕೆ, ಈ ರೀತಿ ನಾವು 3 ಬಾರಿ ಅಭ್ಯಾಸ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. 1 2 3. ಓಕೆ, ಇದೇ ರೀತಿ ಆ್ಯಂಟಿ ಕ್ಲಾಕ್ ವೈಸ್ 1 2 3. ಓಕೆ, ರಿಲ್ಯಾಕ್ಸ್. ಓಕೆ, ಈಗ 2 ಕಾಲುಗಳನ್ನು ಈ ರೀತಿ ಜೋಡಿಸಿ ನೆಕ್ಸ್ಟ್ ಆಸನ ಮಾಡೋಣ. ನೌಕ ಚಲನಾಸನ ಅಂತ ಹೇಳ್ಬಿಟ್ಟು. ಹೇಗೆ ಮಾಡೋದು, ಈ ರೀತಿ ಪಾದಗಳು ಜಾಯಿನ್ ಆಗಿರಲಿ. ನೆಕ್ಸ್ಟ್ ಏನು ಮಾಡ್ತೀರಾ, ಈ ರೀತಿ ಮತ್ತೆ ಇಂಟರ್ಲಾಕ್ ಮಾಡ್ತೀರಾ. ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ, ನಿಮ್ಮ ಬೆನ್ನು ನೇರವಾಗಿರಲಿ. ಈ ರೀತಿ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಓಕೆ, ಈ ರೀತಿ 5 ಬಾರಿ ಅಭ್ಯಾಸ ಮಾಡೋಣ. 1 2 3 4 5. ರಿಲ್ಯಾಕ್ಸ್. ಇದೇ ರೀತಿ ಆ್ಯಂಟಿ ಕ್ಲಾಕ್ ವೈಸ್ 5 4 3 2 1. ಓಕೆ, ರಿಲ್ಯಾಕ್ಸ್. ಓಕೆ, ಮನೀಗ ನಾವು ನೆಕ್ಸ್ಟ್ ಆಸನದ ಅಭ್ಯಾಸ ಮಾಡೋಣ. ಧನುರಾಸನ ಅಂಥೇಳಿ. ಇದು ಕೂಡ ತುಂಬಾ ಒಳ್ಳೆಯ ಒಂದು ಆಸನ. ನಮ್ಮ ಯುಟ್ರಸ್ ಹೆಲ್ತ್ಗೆ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈ ರೀತಿ ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ನಿಮ್ಮ 2 ಪಾದಗಳು ಜಾಯಿನ್ ಆಗಿರಬೇಕು. ನೆಕ್ಸ್ಟ್ ಏನು ಮಾಡ್ತೀರಾ, ಈ ರೀತಿ ಮಂಡಿಯಿಂದ ಈ ರೀತಿ ಫೋಲ್ಡ್ ಮಾಡಿ ನಿಮ್ಮ ಆ್ಯಂಕಲ್ ಜಾಯಿಂಟ್ನ ಈ ರೀತಿ ಕೈಗಳಿಂದ ಪ್ಲೇಸ್ ಮಾಡಬೇಕು. ಓಕೆ, ಈ ಒಂದು ಪೊಸಿಷನಿಗೆ ಬನ್ನಿ. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡಬೇಕು. ಓಕೆ, ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಿಫ್ಟ್ ಮಾಡಿ, ಹೋಲ್ಡ್ ಮಾಡಿ. ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ. ಹೋಲ್ಡ್ ಅಂದರೆ ಉಸಿರು ಕಟ್ಟಬಾರ್ದು, ನಾರ್ಮಲಾಗಿ ಉಸಿರಾಡಿ. ಹೋಲ್ಡ್ 1 2 3 4 5. ಮತ್ತು ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್, ರಿಲ್ಯಾಕ್ಸ್. ಈ ರೀತಿ ಇದನ್ನು 3 ಬಾರಿ ನೀವು ಮನೇಲಿ ಇದನ್ನು ರಿಪೀಟ್ ಮಾಡ್ಬೋದು. ಓಕೆ, ರಿಲ್ಯಾಕ್ಸ್. ಬನ್ನಿ ಇವಾಗ ಈ ಒಂದು ಧನುರಾಸನದ ಅಪೋಸಿಟ್ ಆದಂತಹ ಒಂದು ಪೋಸ್, ಅದು ರಿವರ್ಸ್ ಟೇಬಲ್ ಟಾಪ್ ಅಂತೇಳಿ. ಈ ರೀತಿ ಕೂತ್ಕೊಳ್ಳೋಣ ಮೊದಲಿಗೆ. ಓಕೆ, ಈ ರೀತಿ ಕೂತ್ಕೊಂಡ್ಬಿಟ್ಟು ಏನು ಮಾಡೋಣ, ಈ ರೀತಿ ಕೈಗಳನ್ನು ತೊಗೊಂಡಿದ್ದೀನಿ ನೋಡಿ ಈ ಒಂದು ಪೊಸಿಷನಲ್ಲಿ. ಓಕೆ, ಪೂರ್ವೋತ್ಥಾನಾಸನ ಅಂತೇಳಿ, ಅರ್ಧ ಪೂರ್ವೋತ್ಥಾನಾಸನ. ಈ ಒಂದು ಪೊಸಿಷನ್ಗೆ ಬಂದಮೇಲೆ ನಾವೇನು ಮಾಡೋಣ, ಇಲ್ಲಿ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡಬೇಕು. ಓಕೆ, ಯಾವ ರೀತಿ
ಟೇಬಲ್ ಇರುತ್ತಲ್ಲ ಆ ರೀತಿ ರಿವರ್ಸ್ ಟೇಬಲ್ ಟಾಪ್ ಇದು. ಓಕೆ, ಈ ಒಂದು ಪೊಸಿಷನಿಗೆ ಬಂದಮೇಲೆ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾಯಿರಿ. ಓಕೆ, ಹೋಲ್ಡ್ 1 2 3 4 5 ಮತ್ತು ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡ್ತಾ ವಾಪಸ್ ರಿಲ್ಯಾಕ್ಸ್. ಓಕೆ, ಈಗ ನಾವು ಶವಾಸನ ಈ ರೀತಿ ಬೆನ್ನಿನ ಮೇಲೆ ಮಲ್ಕೊಳ್ಳೋಣ. ಇದರ ಒಂದು ಕೌಂಟ್ರ್ ಪೋಸ್ ಶವಾಸನಕ್ಕೆ ಬಂದಮೇಲೆ ಈಗ ಏನು ಮಾಡ್ತೀವಿ, 2 ಪಾದಗಳನ್ನು ಈ ರೀತಿ ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಹತ್ರ ತೊಗೊಂಡು ಬರ್ತೀವಿ. ಹಗ್ ಮಾಡಿ ಈ ರೀತಿ, ಹೀಗೆ ಪವನ ಮುಕ್ತಾಸನ ಅಂಥೇಳಿ ಈ ರೀತಿ ಹಗ್ ಮಾಡಿ ಇಂಟರ್ಲಾಕ್ ಮಾಡಿ ಬ್ರೀತ್ ಇನ್ ಮಾಡಿ. ಇವಾಗ ಉಸಿರನ್ನ ಒಳಗೆ ತೊಗೊಳ್ಳಿ, ಉಸಿರು ಬಿಡ್ತಾ ಈ ರೀತಿ ಮೇಲೆ ಬರಬೇಕು. ಈ ಒಂದು ಪೊಸಿಷನಲ್ಲಿ ಹೋಲ್ಡ್ 1 2 3 4 5 ಮತ್ತು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ವಾಪಸ್ ರಿಲ್ಯಾಕ್ಸ್. ಓಕೆ, ಈಗ ಕಂಪ್ಲೀಟಾಗಿ ಶವಾಸನದ ಸ್ಥಿತಿ ಈ ರೀತಿ. ನಿಮ್ಮ ಪಾದಗಳು ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ನಿಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು. ನಿಮ್ಮ ಕೈಗಳು ಆಕಾಶ ನೋಡಬೇಕು. ಸೊ ಈ ರೀತಿ ರಿಲ್ಯಾಕ್ಸ್ ಆಗಿ ನಿಮ್ಮ ಕಂಪ್ಲೀಟ್ ಬಾಡಿ ಪಾರ್ಟ್ಸ್ಗಳನ್ನು ಲೂಸ್ ಬಿಟ್ಬಿಟ್ಟು ಶವಾಸನ ಅಭ್ಯಾಸ ಮಾಡಬೇಕು. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಫೈಬ್ರಾಯ್ಡ್ಸಲ್ಲಿ ಸಹಾಯ ಮಾಡ್ತಕ್ಕಂತಹ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಭ್ರಾಮರಿ ಪ್ರಾಣಾಯಾಮ ಅಂಥೇಳಿ. ಇದನ್ನು ಮಾಡೋದು ಹೇಗೆ, ಮೊದಲನೇದಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಈ ರೀತಿ ಕಿವಿಗಳನ್ನು ನಿಮ್ಮ ಥಂಬಿಂದ ಈ ರೀತಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ನಿಮ್ಮ ಕಣ್ಣುಗಳನ್ನು ಈ ರೀತಿ, ಇದಕ್ಕೆ ಷಣ್ಮುಖ ಮುದ್ರಾ ಅಂತ ಹೇಳಿ ಕರೀತಾರೆ. ಇದನ್ನು ನಾವು 3 ಬಾರಿ ಅಭ್ಯಾಸ ಮಾಡೋಣ. ಮೂಗಿನ ಮುಖಾಂತರ ಉಸಿರು ತಗೋತೀವಿ ಮತ್ತು ಗಂಟ್ಲಿನ ಮೂಲಕ ಮಕಾರ ಹೇಳ್ಕೊತಾ ಕಂಪ್ಲೀಟಾಗಿ ನಮ್ಮ ಉಸಿರನ್ನ ಹೊರ ಹಾಕ್ತೀವಿ. ಇದನ್ನು 3 ಬಾರಿ ಅಭ್ಯಾಸ ಮಾಡೋಣ. ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ರೌಂಡ್ ಭ್ರಾಮರಿ. ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ. ರಿಲ್ಯಾಕ್ಸ್. ಸೆಕೆಂಡ್ ರೌಂಡ್. ಥರ್ಡ್ ರೌಂಡ್. ರಿಲ್ಯಾಕ್ಸ್. ಈಗ 2 ಕೈಗಳು ಚಿನ್ನ ಮುದ್ರಾ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಅಬ್ಸರ್ವ್ ಮಾಡಬೇಕು ಇವತ್ತು ಪ್ರಾಣಾಯಾಮ ಮಾಡಿದ್ಮೇಲೆ ಹೇಗೆ ನಿಮ್ಮ ಬಾಡಿ ಫೀಲ್ ಮಾಡುತ್ತೆ ಅಂತ. ಓಕೆ, ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ. ಓಕೆ, ಸೊ ಇದಾಗಿತ್ತು ಭ್ರಾಮರಿ ಪ್ರಾಣಾಯಾಮ. ಇದನ್ನು ಕೇವಲ 3 ಬಾರಿ ಅಭ್ಯಾಸ ಮಾಡಬೇಕು ಅಂತ ಏನಿಲ್ಲ. ಇದನ್ನು ನೀವು 5 ಬಾರಿ 10 ಬಾರಿ ಕೂಡ ನಿಮಗೆ ಟೈಮ್ ಎಷ್ಟಿದೆ ನೋಡ್ಕೊಂಬಿಟ್ಟು ಅಭ್ಯಾಸ ಖಂಡಿತ ಮಾಡ್ಬೋದು. ಸೊ ಇಲ್ಲಿಗೆ ಈ ಒಂದು ಫೈಬ್ರಾಯ್ಡ್ಗೆ ಸಂಬಂಧಪಟ್ಟಂತಹ ಈ ಎಲ್ಲ ಆಸನಗಳು ಎಕ್ಸಸೈಸ್ಗಳು ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.